ಒಂದು ಚಿತ್ರ 1000 ಪದಗಳನ್ನ ಹೇಳುತ್ತೆ ಅಂತಾರಲ್ವಾ, ಆದ್ರೆ ಆ ಪದಗಳೇ ಒಂದು ರಹಸ್ಯದ ಸುಳಿಯಾಗಿದ್ರೆ? ಬನ್ನಿ, ಈ ಒಂದು ದೈವಿಕ ಚಿತ್ರದ ಹಿಂದಿರೋ ಆಳವಾದ ಅರ್ಥವನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ನೋಡಿ, ಇದೇ ಆ ಲಕ್ಷ್ಮೀ ಹೈಗ್ರೀವನ ರೂಪ. ಮೊದಲ ನೋಟದಲ್ಲೇ ಎಷ್ಟು ಸಂಕೀರ್ಣ, ಎಷ್ಟು ಸುಂದರ ಅಲ್ವಾ? ಆದರೆ ಸುಮ್ನೆ ನೋಡಿ ಸುಂದರವಾಗಿದೆ ಅನ್ನೋದು ಮಾತ್ರ ಅಲ್ಲ, ಇದರಲ್ಲಿರೋ ಪ್ರತಿಯೊಂದು ಸಣ್ಣ ಡೀಟೇಲ್ಗೂ ಒಂದು ಆಳವಾದ ಸಾಂಕೇತಿಕ ಅರ್ಥ ಅಡಗಿದೆ. ಹಾಗಾದ್ರೆ ಏನಿದು ಅರ್ಥ? ಈ ಸಂಕೀರ್ಣ ಚಿತ್ರದ ನಿಜವಾದ ಸಂದೇಶ ಏನು? ಸರಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ರಹಸ್ಯದ ಗಂಟನ್ನು ಬಿಚ್ಚೋಣ. ಪ್ರತಿಯೊಂದು ಸಂಕೇತದ ಜಾಡು ಹಿಡಿದು ಈ ಚಿತ್ರದ ಹಿಂದಿರೋ ಕಥೆಯನ್ನ ತಿಳ್ಕೊಳ್ಳೋಣ. ಸರಿ, ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಮೊಟ್ಟಮೊದಲಿಗೆ ಈ ಚಿತ್ರದ ಮುಖ್ಯ ದೇವತೆ ಹಯಗ್ರೀವನ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಣ. ಯಾರಿವರು? ಇವರೇ ಜ್ಞಾನ ಮತ್ತು ವಿದ್ಯೆಯ ಅಧಿದೇವತೆ. ನೋಡಿ, ಇವ್ರೇ ಹಯಗ್ರೀವ. ನೋಡಿದ ತಕ್ಷಣ ಗಮನ ಸೆಳೆಯೋದು ಇವರ ಅತ್ಯಂತ ವಿಶಿಷ್ಟವಾದ ಲಕ್ಷಣ, ಅದೇ ಅವರ ಕುದುರೆಯ ತಲೆ. ಇದು ಸುಮ್ನೆ ಒಂದು ಅಲಂಕಾರ ಅಂತ ಅನ್ಕೋಬೇಡಿ, ಇದರ ಹಿಂದೆ ಜ್ಞಾನವನ್ನೇ ರಕ್ಷಣೆ ಮಾಡಿದ ಒಂದು ದೊಡ್ಡ ಕಥೆ ಇದೆ. ಹಾಗಾದ್ರೆ ಯಾರು ಈ ಹಯಗ್ರೀವ? ಕೇಳೋದಾದ್ರೆ, ಇವರು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಒಂದು ತುಂಬಾನೇ ಶಕ್ತಿಶಾಲಿ ಅವತಾರ. ಜ್ಞಾನ ಮತ್ತು ವಿವೇಕದ ದೈವಿಕ ಸಂರಕ್ಷಕ ಅಂತಾನೆ ಪೂಜೆ ಮಾಡ್ತಾರೆ. ಇನ್ನು ಸಿಂಪಲ್ ಆಗಿ ಹೇಳಬೇಕಾ, ಇವ್ರೇ ವಿದ್ಯೆಯ ಅಧಿಪತಿ. ಹಯಗ್ರೀವನ ರೂಪದಲ್ಲಿ ಕಾಣೋ ಪ್ರತಿಯೊಂದಕ್ಕೂ ಅದರದೇ ಆದ ಅರ್ಥ ಇದೆ. ಗಮನಿಸಿ, ಅವರ ತಲೆ ಮೇಲೆ ಒಂದು ಸರ್ಪಛತ್ರಿ ಇದೆ ಅಲ್ವಾ, ಅದು ದೈವಿಕ ರಕ್ಷಣೆ ಮತ್ತೆ ಶಕ್ತಿಯ ಸಂಕೇತ. ಇನ್ನು ಕೈಯಲ್ಲಿರೋ ಶಂಖ, ಅದು ಸೃಷ್ಟಿಯ ಮೊದಲ ನಾದ, ಅಂದ್ರೆ ದೈವಿಕ ಜ್ಞಾನದ ಸಂಕೇತ. ಮತ್ತೊಂದು ಕೈಯಲ್ಲಿರೋ ಚಕ್ರ, ಅದು ಅಜ್ಞಾನ ಅನ್ನೋ ಕತ್ತಲನ್ನ ನಾಶ ಮಾಡೋ ಆಯುಧ. ಓಕೆ, ಈಗ ಹಯಗ್ರೀವನ ಬಗ್ಗೆ ತಿಳ್ಕೊಂಡಾಯ್ತು. ಬನ್ನಿ, ನಮ್ಮ ಗಮನವನ್ನ ಚಿತ್ರದಲ್ಲಿರೋ ಎರಡನೇ ದೇವತೆಯ ಕಡೆಗೆ ಹರಿಸೋಣ. ಇವರು ಸುಮ್ನೆ ಹಣ, ಸಂಪತ್ತು ಅಂತ ಮಾತ್ರ ಅಲ್ಲ, ಬದಲಿಗೆ ಎಲ್ಲಾ ರೀತಿಯ ಸಮೃದ್ಧಿ ಮತ್ತು ಸೌಭಾಗ್ಯದ ಅಧಿದೇವತೆ. ನೋಡಿ, ಈ ಚಿತ್ರದಲ್ಲಿ ಲಕ್ಷ್ಮೀದೇವಿ ಹಯಗ್ರೀವನ ತೊಡೆಯ ಮೇಲೆ ಕುಳಿತಿದ್ದಾರೆ. ಅವರ ಇರುವಿಕೆಯೇ ಒಂದ್ ರೀತಿ ಶಾಂತ, ಸೌಮ್ಯ ಮತ್ತೆ ಕರುಣಾಮಯಿ ಭಾವವನ್ನ ತರುತ್ತೆ. ನಿಜವಾಗ್ಲೂ ಇದು ಈ ಚಿತ್ರಕ್ಕೆ ಒಂದು ಸಂಪೂರ್ಣ ಬೇರೆ ಆಯಾಮವನ್ನೇ ಕೊಡುತ್ತೆ ಅಲ್ವಾ? ಲಕ್ಷ್ಮಿ ಅಂತ ತಕ್ಷಣ ನಮಗೆ ನೆನಪಾಗೋದು ಸಂಪತ್ತು. ಹೌದು, ಖಂಡಿತ. ಆದರೆ ಅದು ಅಷ್ಟಕ್ಕೆ ಸೀಮಿತ ಅಲ್ಲ. ಲಕ್ಷ್ಮಿ ಅನ್ನೋದು ಸಂಪತ್ತು, ಸೌಭಾಗ್ಯ, ಸಮೃದ್ಧಿ ಎಲ್ಲದರ ಸಾಕಾರ ರೂಪ. ಇದು ಬರೀ ದುಡ್ಡು, ಬಂಗಾರ ಅನ್ನೋ ಭೌತಿಕ ಸಂಪತ್ತು ಮಾತ್ರ ಅಲ್ಲ, ಆಧ್ಯಾತ್ಮಿಕ ಸಮೃದ್ಧಿ, ಜ್ಞಾನ ಅನ್ನೋ ಸಂಪತ್ತು, ಯಶಸ್ಸು ಎಲ್ಲವನ್ನೂ ಒಳಗೊಂಡಿದೆ. ಸರಿ, ಹಾಗಾದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟ ಸಂಕೇತಗಳ ಬಗ್ಗೆ ನೋಡೋಣ. ಕೈಯಲ್ಲಿರೋ ಕಮಲದ ಹೂವು ಶುದ್ಧತೆ, ಸೌಂದರ್ಯ ಮತ್ತೆ ಆಧ್ಯಾತ್ಮಿಕ ಜ್ಞಾನೋದಯದ ಸಂಕೇತ. ಇನ್ನು ಅವರು ಹಯಗ್ರೀವನ ತೊಡೆ ಮೇಲೆ ಕುಳಿತಿರೋದಿದೆಯಲ್ಲ, ಅದು ಅವರಿಬ್ಬರ ನಡುವಿನ ಗಾಢವಾದ ಸಂಬಂಧ, ಅಂದ್ರೆ ಅವರ ಶಕ್ತಿಗಳ ಪರಿಪೂರ್ಣ ಸಮ್ಮಿಲನವನ್ನ ಸೂಚಿಸುತ್ತೆ. ಇಲ್ಲಿಯವರೆಗೆ ನಾವು ಹಯಗ್ರೀವನ ಜ್ಞಾನದ ಬಗ್ಗೆ ಮಾತಾಡಿದ್ವಿ, ಲಕ್ಷ್ಮಿಯ ಸಂಪತ್ತಿನ ಬಗ್ಗೆನೂ ತಿಳ್ಕೊಂಡ್ವಿ. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೇವೆ. ಈ ಎರಡು ಮಹಾನ್ ಶಕ್ತಿಗಳು, ಜ್ಞಾನ ಮತ್ತು ಸಮೃದ್ಧಿ, ಒಂದಾದಾಗ ಏನಾಗುತ್ತೆ? ಯಾವ ಅದ್ಭುತ ಸತ್ಯ ಹೊರಬರಬಹುದು? ಬನ್ನಿ ನೋಡೋಣ. ಈ ಹೋಲಿಕೆ ನೋಡಿ ಎಲ್ಲವೂ ಎಷ್ಟು ಸ್ಪಷ್ಟವಾಗುತ್ತಲ್ವಾ? ಒಂದು ಕಡೆ ಹಯಗ್ರೀವ ಅಂದ್ರೆ ಜ್ಞಾನದ ಸಂಕೇತ, ಇನ್ನೊಂದು ಕಡೆ ಲಕ್ಷ್ಮಿ ಅಂದ್ರೆ ಸಮೃದ್ಧಿಯ ಸಂಕೇತ. ಇವೆರಡೂ ಸೇರಿದಾಗ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಹುಟ್ಟುಕೊಳ್ಳುತ್ತೆ. ಅದೇನ್ ಗೊತ್ತಾ? ಜ್ಞಾನ ಮತ್ತು ಸಂಪತ್ತು ಒಂದಕ್ಕೊಂದು ಬೇರೆ ಅಲ್ಲ, ಅವು ಪೂರಕ. ಹಾಗಾದ್ರೆ ಇಷ್ಟೆಲ್ಲಾ ನೋಡಿದ ಮೇಲೆ ಇದರ ಅಂತಿಮ ಸಾರಾಂಶ ಏನು? ಲಕ್ಷ್ಮಿ ಹಯಗ್ರೀವನ ಈ ಜೋಡಿಯೊಂದು ತುಂಬಾನೇ ಆಳವಾದ ವಿಚಾರವನ್ನ ಹೇಳುತ್ತೆ. ಅದೇನಂದ್ರೆ, ಎಲ್ಲಿ ದೈವಿಕ ಜ್ಞಾನ ಇರುತ್ತೋ ಅಲ್ಲಿ ಸಮೃದ್ಧಿ ಅನ್ನೋದು ತನ್ನಿಂತಾನೇ ಹಿಂಬಾಲಿಸ್ಕೊಂಡು ಬರುತ್ತೆ. ಅಂದ್ರೆ ಜ್ಞಾನವೇ ನಿಜವಾದ ಶಾಶ್ವತವಾದ ಸಂಪತ್ತು ಅಂತ. ಈಗ ಈ ಚಿತ್ರವನ್ನ ಮತ್ತೊಮ್ಮೆ ನೋಡಿ. ಈಗ ಇದು ಕೇವಲ ಒಂದು ಸುಂದರ ಚಿತ್ರವಾಗಿ ಕಾಣಿಸ್ತಾ ಇದೆಯಾ, ಅಥವಾ ಇದ್ರಲ್ಲಿರೋ ಪ್ರತಿಯೊಂದು ಸಂಕೇತ, ಪ್ರತಿಯೊಂದು ಡೀಟೇಲ್ ಜ್ಞಾನ ಮತ್ತು ಸಮೃದ್ಧಿಯ ನಡುವಿನ ಆಳವಾದ ಸಂಬಂಧದ ಒಂದು ಇಡೀ ಕಥೆಯನ್ನೇ ಹೇಳ್ತಿದೆ ಅಂತ ಅನಿಸ್ತಾ ಇದೆಯಾ? ನೋಡಿ, ಜ್ಞಾನಕ್ಕೂ ಯಶಸ್ಸಿಗೂ ಇರೋ ಈ ಸಂಬಂಧ ಏನಿದೆ, ಇದು ಕೇವಲ ನಮ್ಮ ಪ್ರಾಚೀನ ಭಾರತಕ್ಕೆ ಸೀಮಿತವಾದದ್ದಲ್ಲ. ಬೆಂಜಮಿನ್ ಫ್ರಾಂಕ್ಲಿನ್ ಕೂಡ ಹೇಳಿದ್ದಾರೆ, ಜ್ಞಾನದಲ್ಲಿ ಮಾಡುವ ಹೂಡಿಕೆಯೇ ಅತಿ ಹೆಚ್ಚು ಬಡ್ಡಿಯನ್ನ ಕೊಡುತ್ತದೆ ಅಂತ. ಅಂದ್ರೆ ಈ ಆಲೋಚನೆಗೆ ಯಾವುದೇ ಕಾಲ, ಯಾವುದೇ ದೇಶದ ಗಡಿಯಿಲ್ಲ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ, ಆದರೆ ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇವತ್ತಿನ ಈ ಫಾಸ್ಟ್ ಜಗತ್ತಿನಲ್ಲಿ ಜ್ಞಾನಕ್ಕೂ ಯಶಸ್ಸಿಗೂ ಇರುವ ನಿಜವಾದ ಸಂಬಂಧವಾದರೂ ಏನು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.